ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ 100% ಹೋಟೆಲ್ ಸ್ಟೈಲ್ ಹಾಗೆ ಮದುವೆ ಮನೆ ಸ್ಟೈಲ್ನಲ್ಲಿ ಘೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ. ನೆಕ್ಸ್ಟ್ ಈಗ ನನಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಬಟಾಣಿನ ರಾತ್ರಿ ಪೂರ್ತಿ ನೆನೆಸಿಟ್ಟು ತೆಗೆದಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನೇ ಮನೆಯಲ್ಲಿ ತಯಾರು ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಮರಾಠ ಮೊಗ್ಗು, 1 ಚಕ್ಕೆ, 1 ಸ್ಟಾರ್ ಅನೈಸು, 1 ಲವಂಗ ಹಾಗೆಯೇ 1 ಏಲಕ್ಕಿ ತೊಗೊಂಡಿದ್ದೀನಿ. 1 ಪಲಾವ್ ಎಲೆ, ಅರ್ಧ ಸ್ಪೂನಷ್ಟು ಸೋಂಪ, 2 ಸ್ಪೂನಷ್ಟು ಗೋಡಂಬಿ, 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 4 ಸ್ಪೂನಷ್ಟು ಕಾಯಿಸಿಟ್ಕೊಂಡಿರುವಂಥ ಹಾಲು, 1 ಸ್ಪೂನಷ್ಟು ಗಸಗಸೆ, 1 ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಇಲ್ಲಿ ತುಪ್ಪನ ತೆಗೆದಿಟ್ಕೊಂಡಿದ್ದೀನಿ, ಗಟ್ಟಿ ತುಪ್ಪ. 1 ದೊಡ್ಡ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 4 ರಿಂದ 5 ಸಲ ವಾಶ್ ಮಾಡಿ, 1 ಸಲ ಆರ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು 15 ನಿಮಿಷಗಳ ಕಾಲ ಇದನ್ನು ನೆನೆಸಿಡೋದಕ್ಕೆ ಅಂತ ತೆಗೆದಿಟ್ಕೊತಾ ಇದ್ದೀನಿ. ಈಗ ಫ್ಲೇಮ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲಿಂದ ತೊಗೊಂಡಿರುವಂಥ ತುಪ್ಪವನ್ನು ಅಂದರೆ 3 ರಿಂದ 4 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು, ಬೇಕಂದರೆ ಆಪ್ಷನಲ್ ಎಣ್ಣೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಂಬ ತುಪ್ಪದ ಫ್ಲೇವರ್ ಬೇಡ ಅಂತ ನಾನು ಆಗಲೇ ತೋರಿಸಿದಂಥ ಎಲ್ಲ ಡ್ರೈ ಸ್ಪೈಸಸ್ನ ಹಾಕ್ಕೊಂಡು, ಗೋಡಂಬಿ ಕೂಡ ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆ್ಯಡ್ ಮಾಡಿಬಿಟ್ಟು 3 ನಿಮಿಷಗಳ ಕಾಲ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಬಿಟ್ಟು, ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿನ ತೀರಾ ಫ್ರೈ ಮಾಡಬೇಡಿ, 1-2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ, ಇದೇ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದರೆ ಸಾಕು, ಹೆಚ್ಚು ಇದನ್ನು ಫ್ರೈ ಮಾಡಬೇಡಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಆಗಲೇ ತೋರಿಸಿದಷ್ಟು ತೆಂಗಿನಕಾಯಿ, ಗಸಗಸೆ ಹಾಗೆಯೇ ಹಾಲು, ಈ ಮೂರನ್ನು ಕ್ಲೀನಾಗಿ ರುಬ್ಕೋಬೇಕು. ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು, ಇದು ಸಣ್ಣದಾಗಿ ನಾವು ರುಬ್ಕೋಬೇಕು. ಈ ಪೇಸ್ಟ್ ನಮಗಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಈ ಪೇಸ್ಟ್ ತಯಾರಾಗಿದರೆ ಸಾಕಾಗುತ್ತೆ. ಈಗ ಸಣ್ಣ ಉರಿನಲ್ಲಿ ಇಟ್ಕೊಂಡಿರಬೇಕು. ಆ ಟೈಮಲ್ಲಿ ಹಾಲು ಮತ್ತು ತೆಂಗಿನಕಾಯಿ ಗಸಗಸೆನ ರುಬ್ಕೊಂಡಿರುವಂಥ ಮಿಶ್ರಣ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹೊಡಿಬಾರ್ದಂದರೆ ಇದನ್ನು ಕಾಯಿಸ್ಕೊಂಡು ತೊಗೋಬೇಕು ಹಾಲನ್ನ. ಈ ಟೈಮಲ್ಲಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಕೊಟ್ಬಿಟ್ಟು 1:2 ಅಂದರೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹಾಕಿದ ಮೇಲಿಂದ ಕೊನೆಗೆ ಬಟಾಣಿ ಹಾಕ್ಕೊಳ್ಳಿ. ಬೇಕಿದ್ದರೆ ಹಸಿ ಬಟಾಣಿ ಆ್ಯಡ್ ಮಾಡ್ಕೋಬೋದು ನೀವು. ಇದು ಚೆನ್ನಾಗಿ ಬೆಂದ ಮೇಲಿಂದ ಇದನ್ನು 2 ರಿಂದ 3 ಕುದಿ ಬರಬೇಕು. ಆ ಟೈಮಲ್ಲಿ ಬಂದ ಮೇಲಿಂದ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಕೊಟ್ಕೊಂಡು ಲಾಸ್ಟ್ಗೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಸೇರಿಸ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಸರಿ ಇದ್ದರೆ. ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಲ್ನ ತೆಗೆಸ್ಕೋಬೇಕು. 3-4 ತೆಗೆಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. 1 ವಿಸಲ್ ತೆಗೆಸಿದ್ರೆ ತುಂಬ ಉದುರಾಗುತ್ತೆ. ಸೊ 2 ವಿಸಲ್ ತೆಗೆಸಿ. ಅದಾದಮೇಲಿಂದ ಕುಕ್ಕರ್ ತಣ್ಣಗಾದ್ಮೇಲಿಂದ ವಿಸಿಲ್ ತೆಗೆದು ಒಂದು ಸಲ ನೋಡಬೇಕು. ಅದು ಕ್ಲೀನಾಗಿ ತಣ್ಣಗಾದ ಮೇಲಿಂದ ನೀವು ಓಪನ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ರೆಡಿಯಾಗಿದೆ ಘೀ ರೈಸು. ನೀವು ನೋಡ್ಬೋದು, ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ನಾನು ಇದನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ. ಈಗ ಇದನ್ನು ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಬೂಲ್ ಕಡಲೆಕಾಳು ಹಾಕಿಬಿಟ್ಟು ಕುರ್ಮಾ ಕೂಡ ಮಾಡಿದ್ದೆ. ಈ ಕುರ್ಮಾ ರೆಸಿಪಿ ಬೇಕಂತ ಹೇಳಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಕೆಲವರಿಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಏನಂದರೆ ತುಪ್ಪ ತಿನ್ನಬಾರ್ದು, ನಾವು ಅನ್ನ ತಿನ್ನಬಾರ್ದು, ದಪ್ಪ ಆಗಿಬಿಡ್ತೀವಿ ಅಂತ ಎಲ್ಲ. ಆ ರೀತಿ ಏನಿಲ್ಲ. ತುಪ್ಪನ ನೀವು ರೆಗ್ಯುಲರಾಗಿ ತಿಂದಷ್ಟು ಒಳ್ಳೆಯದು. ಬಟ್ ಅನ್ನನೂ ತಿನ್ಬೋದು, ತುಪ್ಪನೂ ತಿನ್ಬೋದು, ಲಿಮಿಟೆಡ್ ಆಗಿರಬೇಕು. ಓವರಾಗಿ ತಿನ್ನೋದ್ರಿಂದ ಸಮಸ್ಯೆಗಳಾಗುತ್ತಷ್ಟೇ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.